ಬೆಂಗಳೂರು ಜನ ಮಿಸ್ ಮಾಡದೆ ಸ್ಟೋರಿ ನೋಡಲೇಬೇಕು ಅಂತ ಆರಂಭದಲ್ಲೇ ಹೇಳಿದೆ. ಪ್ರಮುಖವಾಗಿ ಬಿಬಿಎಂಪಿ ಏನೇ ಮೂಲ ಸೌಕರ್ಯಗಳು ಅಥವಾ ಬೆಂಗಳೂರಿನಲ್ಲಿ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ನೇರವಾಗಿ ನಾವು ಆರೋಪ ಮಾಡ್ತಿದ್ದಿದ್ದೆ ಬಿಬಿಎಂಪಿ ಮೇಲೆ. ಬಟ್ ಇನ್ನು ಮುಂದೆ ಬಿಬಿಎಂಪಿ ಕಾರ್ಯನಿರ್ವಹಿಸಲ್ಲ. ಕಾರಣ ಬಿಬಿಎಂಪಿ ಈಗ ಇತಿಹಾಸದ ಪುಟ ಸೇರಿದೆ. ಇವತ್ತಿನಿಂದ ಜಿಬಿಎ ಆಡಳಿತ ನಡೆಯುತ್ತೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಡಿಯಲ್ಲಿ 5 ನಗರ ಪಾಲಿಕೆಗಳು ಅಧಿಕೃತವಾಗಿ ಜಾರಿಯಾಗುತ್ತೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತು 5 ನಗರ ಪಾಲಿಕೆಗಳಾಗಿ ಬೆಂಗಳೂರು ಕೇಂದ್ರ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಪೂರ್ವ ಮತ್ತು ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆಗಳು ರಚನೆಯಾಗಿದೆ. ಜಿಬಿಎ ಆಡಳಿತಕ್ಕೆ ಬರ್ತಿದ್ದಂತೆ ಆಡಳಿತದಲ್ಲಿ ಮೇಜರ್ ಸರ್ಜರಿ ಕೂಡ ಆಗಿದೆ. ಬಿಬಿಎಂಪಿಯಲ್ಲಿ 16 ಐಎಎಸ್, 2 ಐಪಿಎಸ್, 17 ಜನ ಕೆಎಸ್, 1 ಕೆಎಸ್ ಅಧಿಕಾರಿ ಕಾರ್ಯನಿರ್ವಹಣೆ ಮಾಡ್ತಿದ್ರು. ಇದೀಗ ಗ್ರೇಟರ್ ಬೆಂಗಳೂರು ಆದಮೇಲೆ ಕೆಎಸ್ ಅಧಿಕಾರಿಗಳ ಸಂಖ್ಯೆಯೂ ಕೂಡ ಹೆಚ್ಚಳವಾಗಲಿದೆ. ಜಿಬಿಎ ಹಾಗೂ 5 ನಗರ ಪಾಲಿಕೆ ಆಡಳಿತ ನಿರ್ವಹಣೆಗೆ ಐಎಎಸ್, ಐಪಿಎಸ್, ಕೆಎಸ್ ಹಾಗೂ ಕರ್ನಾಟಕ ಪೊಲೀಸ್ ಸೇವೆ ಹುದ್ದೆಗಳನ್ನು ಮರು ವಿನ್ಯಾಸಗೊಳಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಪ್ರಮುಖವಾಗಿ ಬಿಬಿಎಂಪಿ ಇರಲ್ಲ, ಇನ್ನು ಮುಂದೆ ಜಿಬಿಎ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಡಳಿತ ನಡೆಸುತ್ತೆ ಅಂತ ಹೇಳ್ತಾ ಇದ್ವಿ. ಪ್ರಮುಖವಾಗಿ ಬಿಬಿಎಂಪಿ ಆಲ್ರೆಡಿ ಇತಿಹಾಸದ ಪುಟ ಸೇರಿಯಾಗಿದೆ. ಇವತ್ತಿನಿಂದ ಜಿಬಿಎ ಆಡಳಿತ ಅಧಿಕೃತವಾಗಿ ಪ್ರಾರಂಭ ಆಗಲಿದೆ. 5 ನಗರ ಪಾಲಿಕೆಗಳು ಅಸ್ತಿತ್ವದಲ್ಲಿರುತ್ತೆ. ಬೆಂಗಳೂರು ಕೇಂದ್ರ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಪೂರ್ವ, ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆಗಳನ್ನು ರಚನೆ ಕೂಡ ಮಾಡಲಾಗಿದೆ. ಪ್ರಮುಖವಾಗಿ ಈ ರೀತಿ ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯಲ್ಲಿ ಹಾಗಾದ್ರೆ ಯಾವೆಲ್ಲ ಕ್ಷೇತ್ರಗಳು ಬರಬಹುದು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಸಿ.ವಿ. ರಾಮನ್ ನಗರ, ಚಾಮರಾಜಪೇಟೆ, ಚಿಕ್ಕಪೇಟೆ, ಗಾಂಧಿನಗರ, ಶಾಂತಿನಗರ, ಶಿವಾಜಿನಗರ, ಪುಲಕೇಶಿ ನಗರ. ಅದೇ ರೀತಿ ಬೆಂಗಳೂರು ಪೂರ್ವ ನಗರ ಪಾಲಿಕೆ ಅಂತ ನೀವು ಗಮನಿಸಿದ್ರೆ ಕೆಆರ್ಪುರಂ, ಮಹದೇವಪುರ ಈ ರೀತಿ ಕ್ಷೇತ್ರಗಳು ಅದರಲ್ಲಿ ಸೇರ್ಪಡೆಯಾಗುತ್ತೆ. ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ ಅಂತ ಗಮನಿಸಿದ್ರೆ ಬಸವನಗುಡಿ, ಗೋವಿಂದರಾಜನಗರ, ಮಹಾಲಕ್ಷ್ಮಿ ಲೇಔಟ್, ಮಲೇಶ್ವರ, ಪದ್ಮನಾಭನಗರ, ರಾಜಾಜಿನಗರ, ರಾಜರಾಜೇಶ್ವರಿ ನಗರ, ವಿಜಯನಗರ, ಯಶವಂತಪುರ. ಅದೇ ರೀತಿ ಬೆಂಗಳೂರು ಉತ್ತರ ನಗರ ಪಾಲಿಕೆ ಅಂತ ನೀವು ನೋಡಿದ್ರೆ ಬ್ಯಾಟರಾಯನಪುರ, ದಾಸರಹಳ್ಳಿ, ಹೆಬ್ಬಾಳ, ರಾಜರಾಜೇಶ್ವರಿ ನಗರ, ಸರ್ವಜ್ಞ ನಗರ, ಯಲಹಂಕ, ಪುಲಕೇಶಿ ನಗರ. ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಯಲ್ಲಿ ಯಾವೆಲ್ಲ ಕ್ಷೇತ್ರಗಳು ಬರುತ್ತೆ ಅಂದರೆ ಬಿಟಿಎಂ ಲೇಔಟ್, ಬೊಮ್ಮನಹಳ್ಳಿ, ಬೆಂಗಳೂರು ದಕ್ಷಿಣ, ಜಯನಗರ, ಮಹದೇವಪುರ, ಪದ್ಮನಾಭನಗರ, ರಾಜರಾಜೇಶ್ವರಿ ನಗರ, ಯಶವಂತಪುರ ಈ ಕ್ಷೇತ್ರಗಳು ಕೂಡ ಇಲ್ಲಿ ಸೇರ್ಪಡೆಯಾಗುತ್ತೆ.